ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಅನೇಕ ಕಂಪನಿಗಳು ವಾಪಸ್ ಹೋಗ್ತಾಯಿವೆ. ಅದು ಹೈದ್ರಾಬಾದ್ ಇರ್ಬೋದು, ಚೆನ್ನೈ ಇರ್ಬೋದು, ಆ ರೀತಿ ಬೇರೆ ಕಂಪನಿಗಳು ವಾಪಸ್ ಹೋಗ್ತವೆ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗಲಿ ಬಿಡಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾರೆ. ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಬರೋಂಥದ್ದು ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಡು ಇವ್ರನ್ನ ನಂಬಿ ಬಂದ ಮೇಲೆ ಒಂದು ಗುಂಡಿ ಮುಚ್ಚೋಕ್ಕೂ ಯೋಗ್ಯತೆ ಇಲ್ಲದೆ ಇದ್ದರೆ ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಯಾಕೆ ಮಾಡಬೇಕು? ಇದು ಎಲ್ಲ ಒಂದು ಕಡೆ ಬೆಂಗಳೂರಿನ ಜನ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ. ಟ್ಯಾಕ್ಸ್ ಕಟ್ಟಿ, ವೆಹಿಕಲ್ಸ್ಗೆ ಟ್ಯಾಕ್ಸ್ ಕಟ್ಟಿ, ಮನೆ ಟ್ಯಾಕ್ಸ್ ಕಟ್ಟಿ, ಪ್ರತಿಯೊಂದು ಕಟ್ಟಿದಾಗಲೂ ಕೂಡ ರಸ್ತೆಗಳನ್ನು ಸರಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕೊನೆಗೆ ನಾವು ಪ್ರೊಟೆಸ್ಟ್ ಮಾಡಿ ಸುಸ್ತಾಗಿ ನಾವೇ ಗುಂಡಿಗಳನ್ನು ಮುಚ್ಚೋಕ್ಕೆ ಈಗ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 0 ಗುಂಡಿಗಳಾಗಬೇಕು ಅಂತೇಳಿ ಕಳೆದ ಒಂದು 20 ದಿನದಿಂದ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇನ್ನೊಂದು 15 ದಿನದ ಒಳಗಡೆ ಒಂದು ಗುಂಡಿನೂ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ನಾವೇ ನಿಂತು ಮುಚ್ತೇವೆ. ಸರ್ಕಾರದ ಮೇಲೆ ಇರೋಂಥ ಭರವಸೆ ನಮಗೆ ಹುಸಿಯಾಗಿದೆ. ಅವರು ಯಾವುದೇ ಕಾರಣಕ್ಕೂ ಏನು ಕ್ರಮ ತೆಗೆದುಕೊಳ್ಳಲ್ಲ. ಕೇವಲ ಬೆಂಗಳೂರನ್ನು 5 ಭಾಗ ಮಾಡಿ, ಗ್ರೇಟರ್ ಬೆಂಗಳೂರು ಹೆಸರಲ್ಲಿ 5 ಭಾಗ ಮಾಡಿ ಇವತ್ತು ಅಲ್ಲಿಗೆ ಒಂದು ಆಫೀಸ್ ಇಲ್ಲ, ಅಧಿಕಾರಿಗಳಿಲ್ಲ, ವಾರ್ಡಲ್ಲಿ ಇಂಜಿನಿಯರ್ಸ್ ಇಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಬೆಂಗಳೂರನ್ನ 5 ತುಂಡು ಮಾಡಿದ್ದಾರೆ.